ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ. ಇವತ್ತು ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ನೋಡ್ತಾ ಇರ್ಬೋದು ಕಲರ್ಫುಲ್ ಆದಂತಹ, ಬರೀ ಕಲರ್ಫುಲ್ ಅಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನು ಒಂದು ಸಣ್ಣ ಕುಕ್ಕರ್ಗೆ ಒಂದೂವರೆ ಬೌಲ್ನಷ್ಟು ನಾನು ಅಕ್ಕಿ ತೊಗೊಂಡಿನಿ. ಜಾಸ್ತಿ ಮಾಡಾಕ್ತಿಲ್ಲ, ಸ್ವಲ್ಪ ಮಾಡಾಕ್ತೀನಿ, ಒಂದು ಹೊತ್ತಿಗೆ ಆಗುವಷ್ಟು. ಮತ್ತು ಒಂದು ಬೌಲ್ನಷ್ಟು ಬೇಳೆ ತೊಗೊಂಡಿನಿ. ಇದ್ರ ಜೊತೆಗೆ ನೀವು ಸ್ವಲ್ಪ ಹೆಸರು ಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟು ತೊಗೊಂಡಿನಿ. 1.5 ಬಟ್ಲ ಅಕ್ಕಿ ತೊಗೊಂಡ್ರೆ 1 ಬಟ್ಲಷ್ಟು ತೊಗರಿ ಬೇಳೆ ತೊಗೊಂಡಿನಿ. ಈ ರೀತಿ ಅಳತೆ ತೊಗೊಂಡು ಯಾವುದಾದ್ರೂ ಒಂದು ಬೌಲ್ನ ಅಳತೆ ಮಾಡಿಕೊಂಡು ಅದರಿಂದ ಹಾಕ್ಕೊಳ್ರಿ. 1.5 ಬೌಲ್ನಷ್ಟು ಅಕ್ಕಿ, 1 ಬೌಲ್ನಷ್ಟು ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈಗ ಅದನ್ನು ಕುದಿಸ್ಕೊಳ್ಳೋಕ್ಕಿಡೋಣ. ಅದು ಪೂರ್ತಿ ಮೆತ್ತಗಾಗುವಂಗೆ ಕುದಿಸ್ಕೋಬೇಕು, ಕಾಳು ಇರಬಾರ್ದು. ಆ ರೀತಿ ಕುದಿಬೇಕಂದ್ರೆ ಬಹಳಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕಿಡ್ರಿ. ನೋಡ್ತಾ ಇರ್ಬೋದು ನೀವು, ಅರ್ಧದ ಮೇಲೆ ನಾನು ನೀರು ಹಾಕ್ಕೊಂಡಿನಿ. ಕುಕ್ಕರ್ನ ಅರ್ಧದ ಮೇಲೆ ಐತಿ ನೀರು, ಅಷ್ಟು ನೀರು ಹಾಕ್ಕೋಬೇಕು. ಯಾಕಂದ್ರೆ ಪೂರ್ತಿ ಮೆತ್ತಗಾಗಿ ನುಣ್ಣಗೆ ಕುದಿಬೇಕದು, ಅಕ್ಕಿ ಮತ್ತು ಬೇಳೆ ಎರಡೂ ಸೇರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಅನ್ನಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೋತೀನಿ. ಅಂದ್ರೆ ಕಲರ್ ಭಾಳ ಚಂದ ಬರ್ತೈತಿ. ನಾವು ಆಮೇಲೆ ಕೂಡ ಹಾಕೋಬೋದು. ಅದಕ್ಕಿಂತಲೂ ಈ ರೀತಿ ಕುಕ್ಕರ್ ಅನ್ನಕ್ಕೆ ಏನು ಇಡ್ತೀವಲ್ಲ ಅವಾಗ ಹಾಕ್ಕೊಂಡ್ವಿ ಅಂದ್ರೆ ಬಿಸಿಬೇಳೆ ಬಾತ್ನ ಕಲರ್ ಭಾಳ ಚಂದ ಬರ್ತೈತಿ. ಇದು ಕುಕ್ಕರ್ ಆಗುವವರೆಗೂ ನಾನು ಉಳ್ಕಿದ್ದೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ತೋರಿಸ್ತೀನಿ. ಟೊಮೆಟೊ ಹೆರ್ಚ್ಕೊಂಡು ಇಟ್ಕೊಂಡಿಲ್ಲ, ನೀರು ಬಿಡ್ತದೆ ಅಂಥೇಳಿ ಉಳಿದಿದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಕ್ಯಾಪ್ಸಿಕಮ್ಮ, ಗಜ್ರಿ, ಆಲೂ ಮತ್ತು ನೆನೆಸ್ಕೊಂಡಿರುವಂತಹ ಬಟಾಣಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಕುಕ್ಕರ್ ಸೀಟಿ ಆಗುವಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕುಕ್ಕರ್ ಒಂದು 2-3 ವಿಶಿಲ್ ಆದರೆ ಸಾಕು. ಯಾಕಂದ್ರೆ ರೇಷನ್ ಅಕ್ಕಿ ತೊಗೊಂಡಿನಿ, ಅದೊಂದು ಮರೆತುಬಿಟ್ಟೆ ಹೇಳಕ್ಕೆ. ನಾನು ಬಿಸಿಬೇಳೆ ಬಾತ್ ಮಾಡೋಕ್ಕೆ ರೇಷನ್ ಅಕ್ಕಿನೇ ತೊಗೊಂಡಿನಿ. ರೇಷನ್ ಅಕ್ಕಿಯಿಂದ ಮಾಡಿದ್ರೇ ಅದ್ರ ಟೇಸ್ಟ್ ಭಾಳ ಚಂದ ಬರ್ತೈತಿ. ಈಗ ಒಗ್ಗರಣೆ ಹಾಕ್ಕೊಳಕ್ಕೆ ಪ್ರಾರಂಭ ಮಾಡೋಣ. ನಾನೀಗ ಬೊಗೋಣಿಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಯಿಲಿ ಚೆಂದಾಗೆ. ಅಲ್ಲಿ ತನಕ ಅನ್ನ ಬೆಂದೈತಿಲ್ಲ ಸರಿಯಾಗಿ ನೋಡ್ಕೊಂಬಿಡ್ತೀನಿ. ಈ ಕುಕ್ಕರ್ ಆ ರೀತಿ ನೋಡಿರಿ, ಈ ರೀತಿಯಾಗಿ ನುಣ್ಣಗೆ ಕುದ್ದಿರಬೇಕು ಅನ್ನ ಬೇಳೆ ಎರಡೂ. ಈ ರೀತಿ ಅನ್ನ ಕುದಿಬೇಕಾದ್ರೆ ನಾವು ಅಕ್ಕಿ ಕುದಿಬೇಕಾದ್ರೆ ಅರಿಶಿಣ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ. ಎಣ್ಣೆ ಕಾಯ್ದೈತಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದ್ರ ಬದಲಾಗಿ ನೀವು ತುಪ್ಪದ ಒಗ್ಗರಣೆ ಕೂಡ ಹಾಕೋಬೋದು. ಆದರೆ ತುಪ್ಪ ಹೊತ್ತು ಬಿಡ್ತೈತಿ ಕಾಯ್ದು. ಅದಕ್ಕೋಸ್ಕರ ಎಣ್ಣೆ ಬಳಸೋದೇ ಬೆಟ್ರ್. ಈಗ ನಾನು ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಉಳಿದ ವೆಜಿಟೇಬಲ್ಸ್ಗಳನ್ನೇನು ಕಟ್ ಮಾಡ್ಕೊಂಡಿವಲ್ಲ, ಟೊಮೆಟೊ ಬಿಟ್ಟು ಉಳಿದಂಥ ಎಲ್ಲ ಕಾಯಿಪಲ್ಯಗಳನ್ನು ಹಾಕ್ಕೊಂಬಿಡೋಣ. ಇನ್ನೊಂದು ಇಲ್ಲಿ ಕಾಯಿಪಲ್ಯ ಒಳಗೆ ಇನ್ನೊಂದು ಮರೆತೆ, ಬೀನ್ಸ್ ಇದ್ರೆ ಒಂದು 4-5 ಬೀನ್ಸ್ ಕೂಡ ಹಾಕ್ಕೊಳ್ಬೋದು ಸಣ್ಣಗೆ ಹೆರ್ಚ್ಕೊಂಡು. ಈಗ ಇದನ್ನು ಚೆಂದಾಗೆ ಬೇಯಿಸ್ಕೊಳ್ಳೋಣ. ಒಬ್ಬೊಬ್ಬರು ಕುಕ್ಕರ್ ಒಳಗೆ ಈ ವೆಜಿಟೇಬಲ್ಸ್ಗಳನ್ನು ಕೂಡ ಬೇಯಿಸ್ಕೊಂಡ್ಬಿಡ್ತಾರೆ. ನನ್ನ ತಿಳಿದ ಮಟ್ಟಿಗೆ ನಾನು ಕುಕ್ಕರಲ್ಲಿ ಬೇಯಿಸೋಂಗಿಲ್ಲ, ಹೀಗೆ ಒಗ್ಗರಣೆ ಹಾಕಿನೇ ಬೇಯಿಸ್ತೀನಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಪೂರ್ತಿ ಮೆತ್ತಗಾಗ್ಬಿಡ್ತಾವು. ಅಷ್ಟು ಮೆತ್ತಗಾದ್ರೂ ಕೂಡ ಬಿಸಿಬೇಳೆ ಬಾತ್ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಪೂರ್ತಿ ಮೆತ್ತಗಾದು ಅಂದರೆ ವೆಜಿಟೇಬಲ್ಸ್ ಅಷ್ಟು ಟೇಸ್ಟ್ ಬರಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಇದೇ ರೀತಿಯಾಗಿಯೇ ಬಿಸಿಬೇಳೆ ಬಾತ್ ಮಾಡ್ತೀನಿ. ಈಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಲ್ದಿ ಬೇಯಲಿ ಅಂತ ಹೇಳಿ ಉಪ್ಪು ಹಾಕ್ಕೊಂಡಿನಿ. ಜೊತೆಗೆ ನೆನೆಸಿಟ್ಟಿರುವಂತಹ ಬಟಾಣಿ ಹಾಕ್ಕೊಳಕತ್ತೀನಿ. ಈಗ ಎಲ್ಲವನ್ನು ಕೂಡ ಚೆಂದಾಗೆ ಬೇಯಿಸ್ಕೊಳ್ಳೋಣ. ಪೂರ್ತಿ ಸಾಫ್ಟ್ ಆಗೋ ಅವಶ್ಯಕತೆಯೂ ಇಲ್ಲ. ಒಂದು 90% ಅಥವಾ 80% ಬೆಂದ್ರೂ ಕೂಡ ಸಾಕು. ಆಮೇಲೆ ನೀರು ಹಾಕಿ ಕುದಿಸ್ಕೊತೀವಲ್ಲ ಅವಾಗ ಮತ್ತೆ ಚೆಂದಾಗೆ ಬೇಯ್ತಾವು. ಮತ್ತು ಲಾಸ್ಟ್ ವ್ಲಾಗಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ ಪಲ್ಯ ರೆಸಿಪಿಯನ್ನು ಕೂಡ ಶೇರ್ ಮಾಡ್ಕೊಂಡಿನಿ. ಇಂಟ್ರೆಸ್ಟ್ ಇರೋರು ಆ ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿ ಆಗನ ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ. ಇದೇ ನೋಡಿರಿ, ಮಿಕ್ಸ್ ವೆಜ್ ಪಲ್ಯ ಮತ್ತು ಉಳ್ಳಾಗಡ್ಡಿ ಚಟ್ನಿ ರೆಸಿಪಿಯನ್ನು ಆಲ್ರೆಡಿ ನಾನು ಬಹಳಷ್ಟು ದಿವಸಗಳ ಹಿಂದೆ ಅಪ್ಲೋಡ್ ಮಾಡೀನಿ.
ಈ ಎರಡೂ ರೆಸಿಪೀಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಮತ್ತು ಮೇಲ್ಗಡೆ ಐಕಾರ್ಡ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈಗ ಅವೆಲ್ಲ ಬೇಯೋಷ್ಟಿಗೆ ಟೊಮೆಟೊ ಹೆರ್ಚ್ಕೊಂಡ್ಬಿಡ್ತೀನಿ. ಮತ್ತು ಈರುಳ್ಳಿ ಚಟ್ನಿ ಈಗ ಬೇಸಿಗೆ ಒಳಗೆ ನಮ್ಮ ಮನ್ಯಾಗ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹಂಗೆ ಮಾಡ್ತಾನೆ ಇರ್ತೀವಿ. ರೊಟ್ಟಿ ಚಪಾತಿ ಎರಡರ ಜೊತೆಗೂ ಕೂಡ ಚೆನ್ನಾಗಿರ್ತೈತಿ. ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಈ ಬೇಸಿಗೆ ಟೈಮಲ್ಲಿ ಊಟ ಹೋಗಲ್ಲ ಅಂತಿರ್ತಾರೆ, ಆ ಟೈಮಲ್ಲಿ ಪಲ್ಯದ ಜೊತೆಗೆ ಈ ರೀತಿ ಚಟ್ನಿ ಇತ್ತಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಾಕೊಂಡ್ಬಿಡೋಣ. ಇದಕ್ಕೆ ಹುಂಚಿ ಹುಳಿ ಹಾಕಿದ್ರೂ ಕೂಡ ಟೇಸ್ಟ್ ಬರ್ತೈತಿ. ಬಟ್ ನಮ್ಮ ಫ್ಯಾಮ್ಲಿ ಒಳಗೆ ಕೆಲವೊಂದಿಷ್ಟು ಜನಕ್ಕೆ ಹುಳಿ ಅಂದ್ರೆ ಆಗಿ ಬರೋಂಗಿಲ್ಲ, ತುಂಬಾ ಅಲರ್ಜಿ ಹುಳಿಯಿಂದ. ಅದಕ್ಕೋಸ್ಕರ ಟೊಮೆಟೊನೇ ಬಳಸಾಕ್ತೀನಿ. ಟೊಮೆಟೊ ಒಂದು ಹಾಕ್ಕೊಂಡು ನೀವು ಹುಂಚಿ ಹುಳಿ ಕೂಡ ಹಾಕ್ಕೋಬೋದು. ಒಗ್ಗರಣೆ ಹಾಕಬೇಕಾದ್ರೆ ಇನ್ನೊಂದು ಐಟಮನ್ನು ಮರೆತುಬಿಟ್ಟಿದ್ದೆ, ಅದನ್ನು ಏನಂತ ತೋರಿಸ್ಬಿಡ್ತೀನಿ. ಸ್ವಲ್ಪ ಕಾಯಿಪಲ್ಯ ಎಲ್ಲ ಸೈಡಿಗೆ ಮಾಡಿ ನಾನೀಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಹಾಕ್ಕೊಂಡು ಅದರಲ್ಲಿ ಬ್ಯಾಡಗಿ ಮೆಣಸಿಕಾಯಿ ಒಗ್ಗರಣೆ ಹಾಕ್ಕೊಳಾಕ್ತೀನಿ. ಇದು ಬೇಕಿದ್ರೆ ನೀವು ಸಪ್ರೇಟಾಗಿ ಒಗ್ಗರಣೆ ಕೂಡ ಹಾಕೋಬೋದು ಲಾಸ್ಟಲ್ಲಿ. ಈ ರೀತಿ ಹಾಕೊಳ್ಳೋದ್ರಿಂದನೂ ಕೂಡ ಸ್ಮೆಲ್ ಚೆನ್ನಾಗಿ ಬರ್ತೈತೆ. ಆದಷ್ಟು ತುಪ್ಪದ ಜೊತೆಗೇ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಈ ಬ್ಯಾಡಗಿ ಮೆಣಸಿಕಾಯಿ ತುಪ್ಪದ್ರೊಳಗೆ ಒಗ್ಗರಣೆ ಹಾಕೊಳ್ಳೋದ್ರಿಂದನೇ ಅದರದ್ದು ಸ್ಮೆಲ್ ಮತ್ತು ಟೇಸ್ಟ್ ಭಾಳ ಚಂದ ಬರ್ತೈತಿ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ. ಎಣ್ಣೆಗಿಂತಲೂ ತುಪ್ಪದ ಒಗ್ಗರಣೆ ಕೊಟ್ಟರೆ ಭಾಳ ಟೇಸ್ಟ್ ಬರ್ತೈತಿ. ಫಸ್ಟಿಗೆ ತುಪ್ಪ ಹಾಕಿ ಎಲ್ಲ ಕಾಯಿಪಲ್ಯ ಬೇಯಿಸ್ಕೊಂಡ್ವಿ ಅಂದ್ರೆ ಭಾಳಷ್ಟು ತುಪ್ಪ ಸುಟ್ಟು ಹೋಗಿಬಿಡ್ತೈತಿ. ಅದಕ್ಕೋಸ್ಕರ ನಾನು ಈ ರೀತಿ ಮಧ್ಯದಲ್ಲಿ ಹಾಕ್ಕೊಂಡು ಮಾಡಾಕ್ತೀನಿ. ಇಲ್ಲ ಬೇಕಿದ್ರೆ ಎಲ್ಲ ಫುಲ್ ಬಿಸಿಬೇಳೆ ಬಾತ್ ಮುಗಿದಾದ್ಮೇಲೆ ಇನ್ನು ಕುದಿಯೋಕೆ ಇಟ್ಟಿರ್ತೀವಲ್ಲ, ಆ ಟೈಮಲ್ಲಿ ನೀವು ತುಪ್ಪದ ಒಗ್ಗರಣೆ ಕೊಟ್ಟು ಹಾಕೋಬೋದು. ಸ್ಮೆಲ್ ಅಂತೂ ಭಾಳ ಚಂದ ಬರಾಕ್ತಿತ್ತು. ಆಲ್ರೆಡಿ ವೆಜಿಟೇಬಲ್ಸ್ ಚೆಂದಾಗೆ ಬೇಯಲ್ಲ ಅಂಥೇಳಿ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಳ್ತೀನಿ. ಇದು MTRದು ಬಿಸಿಬೇಳೆ ಬಾತ್ ಪೌಡ್ರ, ನೀವು ಯಾವುದಾದ್ರೂ ಬಳಸ್ಬೋದು. ನೀವು ರೆಗ್ಯುಲರಾಗಿ ಮಸಾಲೆಗಳನ್ನು ಯೂಸ್ ಮಾಡ್ತಿರ್ತೀರಲ್ಲ, ಅದರೊಳಗೆ ಯಾವುದು ಚಲೋ ಅನ್ನಿಸ್ತೈತಿ, ಎವರೆಸ್ಟ್, MTR ಬೇಕಾದ ನೀವು ಆರ್ಚಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಬಳಸ್ಬೋದು. ನಾನು ಆಲ್ಮೋಸ್ಟ್ ಸಾಂಬಾರು ಪೌಡ್ರ್ ಮತ್ತು ಈ ರೀತಿ ಬಿಸಿಬೇಳೆ ಬಾತೆಲ್ಲ MTR ಬಳಸ್ತಿರ್ತೀನಿ. ಈಗ 3ರಿಂದ 4 ಗ್ಲಾಸ್ ನಾನು ನೀರು ಹಾಕ್ಕೊಂಡಿನಿ. ಈಗ ಇದು ಚೆಂದಾಗೆ ಕುದೀಲಿ. ನನ್ನ ಮೊಬೈಲ್ ಸ್ವಲ್ಪ ಬ್ಯುಸಿ ಇತ್ತು, ಅದಕ್ಕೋಸ್ಕರ ನಮ್ಮ ಮಾವಾರ ಮೊಬೈಲ್ನಾಗ ಶೂಟ್ ಮಾಡಿದೆ. ಬಟ್ ಅಷ್ಟೊಂದು ಕಲರ್ಫುಲ್ಲಾಗಿ ಬಂದಿಲ್ಲ ವಿಡಿಯೋ. ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಲ್ಲ ಬಿಸಿಬೇಳೆ ಬಾತ್ ರೆಡಿಯಾಗಿದ್ದು, ಅದು ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡಿದ್ದು. ಬಟ್ ಈ ಮೊಬೈಲಲ್ಲಿ ಯಾಕೋ ಅಷ್ಟು ಕಲರ್ ಇಫೆಕ್ಟ್ ಚಲೋ ಇಲ್ಲ. ಈಗ ಸ್ವಲ್ಪ ಇನ್ನೇನು ನೀರು ಕುದೀತೈತಿ ಅನ್ನೋ ಅಷ್ಟರೊಳಗೆ ನಾನು ಕುದಿಸ್ಕೊಂಡಿರುವಂತಹ ಅನ್ನ ಮತ್ತು ಅಕ್ಕಿ ಮತ್ತು ಬ್ಯಾಳೆಯನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳಾಕ್ತೀನಿ. ಪೂರ್ತಿ ಮಿಜ್ಜಾಗುವಂಗೆ ಅನ್ನ ಕುದಿಸ್ಕೋಬೇಕು ನಾವು, ಅಂದ್ರೇ ಟೇಸ್ಟ್ ಬರೋದು. ಕಾಳು ಇರಬಾರ್ದು. ಇನ್ನು ಕುಕ್ಕರ್ ಒಳಗೆ ನೀರು ಉಳಿದ್ರೂ ಪರವಾಗಿಲ್ಲ, ಅದನ್ನು ಬಿಸಿಬೇಳೆ ಬಾತಿಗೆ ಹಾಕ್ಕೊಳಕ್ಕೆ ಬರ್ತೈತಿ. ಬಟ್ ಕುಕ್ಕರ್ ಇಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ. ಈಗ ಇದನ್ನು ಚೆಂದಾಗೆ ಕುದಿಲಾಕ್ ಬಿಡಬೇಕು. ಪೂರ್ತಿ ನೀರು ಹಂಗೂ ಮಾಡಬೇಡ್ರಿ. ಪೂರ್ತಿ ಗಟ್ಟಿ ಆಯ್ತಂದ್ರೆ ಆರಿದಾದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡ್ತೈತಿ. ಸ್ವಲ್ಪ ನೀರು ಇರೋಕ್ಕಾಗ್ಲೇ ತೆಗಿಬೇಕು. ಮತ್ತು ಲಾಸ್ಟಲ್ಲಿ ಒಂದು ಸರ್ತಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಐತಿ ಇಲ್ಲಿ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೊಂಡು ಚೆಂದಾಗೆ ಕುದಿಯಕ್ಕೆ ಬಿಡ್ರಿ. ಲಾಸ್ಟಲ್ಲಿ ಈ ರೀತಿ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ, ಕಟ್ ಮಾಡಿ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಬಿಸಿಬೇಳೆ ಬಾತ್ ಪೂರ್ತಿಯಾಗಿ ರೆಡಿ ಆಗೈತಿ. ನೋಡ್ತಾ ಇರ್ಬೋದು ಕಲರ್ಫುಲ್ಲಾದಂತಹ ಬಿಸಿಬೇಳೆ ಬಾತ್. ಟೇಸ್ಟ್ ಕೂಡ ಭಾಳ ಚೆಂದಾಗಿತ್ತು. ನಿಮಗೂ ಎಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿರಿ. ಇದೆಲ್ಲ ಭಾಳಷ್ಟು ಜನಕ್ಕೆ ಗೊತ್ತೇ ಇರ್ತೈತಿ ಗೃಹಿಣಿಯರಿಗೆಲ್ಲ. ಬಟ್ ಇನ್ನು ಹೊಸದಾಗಿ ಏನಾರ ಕಲಿತಿದ್ರು ಅಂತಂದ್ರೆ ಅವರಿಗೆ ಯೂಸ್ ಆಗ್ಬೋದು ಈ ವಿಡಿಯೋ. ನೋಡ್ತಾ ಇರ್ಬೋದು ನೀವು ಎಷ್ಟು ತಿಳಿ ಐತೆ ಅಂಥೇಳಿ. ಇಷ್ಟೇ ಇರಬೇಕು, ಕುದ್ದಾದ್ಮೇಲೆ ಇಷ್ಟೇ ತಿಳಿ ಇರಬೇಕು. ಯಾಕಂದ್ರೆ ಆರಿದಾದ್ಮೇಲೆ ಗಟ್ಟಿ ಆಗಿಬಿಡ್ತೈತೆ ಬಿಸಿಬೇಳೆ ಬಾತ. ಭಾಳ ಗಟ್ಟಿ ಆಯ್ತಂದ್ರೆ ಉಣ್ಣಾಕಷ್ಟು ಮಜಾ ಬರೋಂಗಿಲ್ಲ. ಅದಕ್ಕೋಸ್ಕರ ತುಪ್ಪದೊಳಗೆ ಮೆಣಸಿಕಾಯಿ ಒಗ್ಗರಣೆ ಕೊಟ್ಟಿರುವಂತಹ ಬಿಸಿಬೇಳೆ ಬಾತ್ ಪೂರ್ತಿಯಾಗಿ ರೆಡಿಯಾಗೈತಿ. ಟೇಸ್ಟ್ ಕೂಡ ಭಾಳ ಚಂದ ಇತ್ತು. ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ನಿಮಗೆಲ್ಲ ಇಷ್ಟ ಆಗ್ತೈತಿ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹೀಗೆ ಹೊಸ ಹೊಸ ರೆಸಿಪೀಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ವ್ಲಾಗ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಇದ್ರ ಜೊತೆಗೆ ಒಂದು ಚಮಚೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟ್. ಮತ್ತು ಇದ್ರ ಜೊತೆಗೆ ಖಾರ ಬೂಂದಿ ಕೂಡ ಹಾಕ್ಕೊಂಡು ತಿಂತಾರೆ. ಕೋಸಂಬರಿ ಅದು ಇದಕ್ಕಿಂತಲೂ ಹಾಗೆ ಟೇಸ್ಟ್ ಆಗ್ತೈತಿ. ಜೊತೆಗೆ ಒಂದು ಸ್ವಲ್ಪ ಬಿಸಿ ಇದ್ದಾಗ್ಲಂತೂ ಹೀಗೆ ತಿನ್ನೋದೇ ಟೇಸ್ಟ್. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೂ ಇನ್ನು ಎಡಿಷನ್ ಏನಾದರೂ ಬೇಕು ಅಂತಂದ್ರೆ ಖಾರ ಬೂಂದಿ ಹಾಕ್ಕೊಂಡು ತಿಂದ್ರಿ ಅಂದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಇಲ್ಲ ಆರಿದಾಗ ನಾವು ಈ ರೀತಿ ಖಾರ ಬೂಂದಿ ಹಾಕ್ಕೊಂಡು ತಿನ್ನೋದ್ರಿಂದನೂ ಕೂಡ ತುಂಬಾ ಟೇಸ್ಟ್ ಬರ್ತೈತಿ. ಮಧ್ಯಾಹ್ನದ ಟೈಮಲ್ಲಿ ಇನ್ನೂ ಖಾರ ಬೂಂದಿ ತಂದಿರಲಿಲ್ಲ, ಸಾಯಂಕಾಲದ ಟೈಮಲ್ಲಿ ತಂದರು. ಆವಾಗ ಈ ವಿಡಿಯೋವನ್ನು ಶೂಟ್ ಮಾಡ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.